ಇನ್ನು ಸ್ವಾಮೀಜಿಯ ಉಚ್ಚಾಟನೆ ಪೀಠ ಟ್ರಸ್ಟ್ ನಿರ್ಣಯವನ್ನು ತೆಗೆದುಕೊಂಡಿದೆ. ಶ್ರೀಗಳ ಉಚ್ಚಾಟನೆ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಟಿವಿ9ಗೆ ಕಾಶ್ಯಪ್ಪನವರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ಪನವರ್ ಸ್ವಾಮೀಜಿಗಳ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಇದು ಪೀಠ ಹಾಗೆ ಟ್ರಸ್ಟ್ನ ನಿರ್ಣಯ, ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿ ಕಾಶ್ಯಪ್ಪನವರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಕೇಳೋಣ. ಪ್ರಮುಖವಾಗಿ ಸ್ವಾಮೀಜಿಗಳ ಉಚ್ಚಾಟನೆ ಮಾಡಲಿಕ್ಕೆ ಏನು ಕಾರಣಗಳನ್ನು ಸರ್ ಕೊಡ್ತೀರಿ ಮತ್ತು ಎಲ್ಲರೂ ಸೇರಿ ಯಾವ ರೀತಿ ನಿರ್ಣಯ ಕೈಗೊಂಡ್ರು? ನೋಡಿ, ಇದು ನನ್ನ ವೈಯಕ್ತಿಕ ರಾಜಕೀಯವಾಗಲಿ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಒಂದು ಪೀಠ, ಒಂದು ಟ್ರಸ್ಟ್, ಧರ್ಮದರ್ಶಿಗಳು ಇವತ್ತು ಸಭೆಯನ್ನು ಕರೆದಿದ್ದೀವಿ. ನಾವು ಸಭೆ ಕರೆದಂಥ ಸಂದರ್ಭದಲ್ಲಿ ಮೂಲತಃವಾಗಿ ಕೂಡಲ ಸಂಗಮದಲ್ಲಿ ನಾವು ಪೀಠ ಮಾಡೋ ಉದ್ದೇಶಗಳೇನಿತ್ತು, ಉದ್ದೇಶಗಳೇನಿದ್ವು, ಆ ಉದ್ದೇಶಗಳನ್ನೇ ಇವತ್ತು ಈ ಪೀಠ ಕಳ್ಕೊಳ್ತಾ ಇದೆ. ಎಲ್ಲರ ಮಹತ್ವದ ಚಿಂತೆ. ನಾವು ಬಸವ ತತ್ವದ ಆಧಾರದ ಮೇಲೆ ಈ ಪೀಠವನ್ನು ಮಾಡಿದ್ದೀವಿ. ನಮ್ಮ ಬಾಯ್ಲಾ ಕೂಡ ಬಸವ ತತ್ವದ ಆಧಾರದ ಮೇಲೆ ಇದೆ. ಅಲ್ಲಿ ಯಾರೇ ಆಗಲಿ, ಒಬ್ಬ ಧರ್ಮದರ್ಶಿ ಇರ್ಬೋದು, ಒಬ್ಬ ಪೂಜ್ಯರಾಗಿರ್ಬೋದು, ಇಲ್ಲಿ ಯಾರು ಈ ಪೀಠಕ್ಕೆ ಈ ಮಠಕ್ಕೆ ಸಂಬಂಧಪಟ್ಟವರು ಯಾವ ರೀತಿ ನಡೀಬೇಕು ಅನ್ನೋದು ಅಲ್ಲಿ ಶಿಷ್ಟಾಚಾರ ಇದೆ. ಆ ಶಿಷ್ಟಾಚಾರವನ್ನು ಬಿಟ್ಟು ಹಲವಾರು ದಿನಗಳ ನಂತರ ಇವರು ನಡೆಯೋದನ್ನು ಕಂಡು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಅಸೂಟಿಯವರು ಇವತ್ತು ಒಂದು ಮಹತ್ವವಾದ ಪ್ರಶ್ನೆಯನ್ನು ಹಾಕಿ ಅವರು ಇವತ್ತು ಎಲ್ಲರನ್ನ ಧರ್ಮದರ್ಶಿಗಳಿಗೆ ಅವರ ಅನೇಕ ವಿಚಾರಗಳನ್ನು ಅವು ಈ ಬಹಿರಂಗವಾಗಿ ನಾನು ಹೇಳೋಕ್ಕಾಗೋದಿಲ್ಲ ಮಾಧ್ಯಮದ ಮುಂದೆ. ಆಸ್ತಿ ಇರೋದೆಲ್ಲ ಮಾಡಿರೋದು ನಿಜ ಅಂತೀರ? ಹೌದೌದು. ಅವರು ಸ್ವಯಂ ಘೋಷಿತ ಆಸ್ತಿ ಇಲ್ಲೇ ಕೂಡಲ ಸಂಘದ ಇದೆ, ಇದೇ ಪೀಠದಲ್ಲೇ ಇದೆ. 13 ಎಕರೆಯಲ್ಲಿ ದಾವಣಗೆರೆಯಲ್ಲಿದೆ. ಇಲ್ಲಿ ಒಂದು ಶಾಲೆಯನ್ನು ಮಾಡ್ಕೊಂಡಿದ್ದಾರೆ, ಅದು ಅವರ ಸ್ವಯಂ ಘೋಷಿತ ಟ್ರಸ್ಟ್. ಇಲ್ಲಿ ಬಾಯ್ಲಾದಲ್ಲಿ ಏನಿದೆ, ಸ್ವಯಂ ಘೋಷಿತ ಆಸ್ತಿಯನ್ನು ಪೂಜ್ಯರಾಗಲಿ ಯಾರೂ ಹೊಂದಬಾರ್ದು ಅನ್ನೋದು ಇರೋ ಕಾರಣಕ್ಕೆ ಇವತ್ತು ನಮ್ಮ ಹಿರಿಯರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾಕಂದರೆ ನಾನು ಒಬ್ಬನೇ ಇಲ್ಲ, ಇಲ್ಲಿ ಎಲ್ಲ ಧರ್ಮದರ್ಶಿಗಳು ಸುಮಾರು 47 ಧರ್ಮದರ್ಶಿಗಳು ನಿರ್ಧಾರ ಮಾಡಿದ್ದನ್ನು ನಿರ್ಧಾರಕ್ಕೆ ಒಪ್ಕೊಳ್ಬೇಕಾಗಿದೆ. ಯಾಕಂದರೆ ನನ್ನ ಅಧ್ಯಕ್ಷನಾದೊಂದು ಕರ್ತವ್ಯ. ಯಾಕಂದರೆ ನಾನು ರಾಜಕಾರಣಿ ಕೂಡ. ನನ್ನ ಹೊತ್ತುರಿಯುವಂಥ ಕೆಲಸ ಈಗಾಗಲೇ ಮಾಡಿದ್ದಾರೆ. ಗೇಟ್ ಕಿಲಿ ಹಾಕ್ಸಿದ, ಅಲ್ಲಿ ಬಾಗಿಲಿಲ್ಲ ಅಂತೇಳಿ ಒಬ್ಬ ಧರ್ಮದರ್ಶಿ ಹೇಳಿದ್ದಕ್ಕೆ ಬಾಗಿಲ ಕುಡಿಸಿದೆ. ಬಾಗಿಲ ಮೇಲೆ ಇಲ್ಲಿ ಅವಕಾಶ ಕೊಡೋಂಗಿಲ್ಲ ಅಂದಾಗ ಸ್ವಾಮೀಜಿಗಳ ಪೀಠಕ್ಕೆ ಬರೋಂಗಿಲ್ಲ ಅಲ್ಲ, ಬರೋಂಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ಬರಬೇಡ ಅಂತ ಹೇಳ್ತಾ ಇದ್ದೀವಿ. ಅವರಿಗೆ ಸ್ವಾಭಿಮಾನ, ಅವ್ರಿಗೆ ಒಂದು ಸಂಸ್ಕಾರ ಅನ್ನೋದು ಏನಾದರೂ ಇದ್ರೆ ಅವರು ಉಳಿಯೋದು ಚಲೋ. ಯಾರು ಅವರಿಗೆ 15 ಎಕರೆ ಜಮೀನು ತೊಗೊಂಡು ಮಲಪ್ರಭಾ ನದಿ ದಂಡಿ ಮ್ಯಾಗ ಹಾಸ್ಟೆಲ್ ಕಟ್ತೀನಿ, ಅದನ್ನು ಕಟ್ತೀನಿ ಅಂತ ಹೇಳಿರಲ್ಲ, ಅಲ್ಲಿ ಹೋಗಿ ಮಕ್ಕೋಬೋದು ಅವರು. ಇದಿಷ್ಟು ಏನು ವಿಜಯಾನಂದ ಕಾಶ್ಯಪ್ಪನವರ ಮಾತು. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, ಟಿವಿ9 ಬಾಗಲಕೋಟೆ.